ಯಾಕಂದರೆ ಸಮಾಜ ಭಾಳ ಕೆಟ್ಟ ದಿಕ್ಕಿನಡೆಗೆ ಸಾಗ್ತಾ ಇದೆ. ರಾಜಕಾರಣದಿಂದಲೇ ಸಮಾಜವನ್ನು ನಾವು ನೋಡ್ತಾ ಇದ್ದೀವಿ. ಯಾರು ಬದುಕು ಹೇಗೆ ಮಾಡಬೇಕು ಅನ್ನೋದು ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಕಾಟೇರ್ ನೋಡೋ ಮೂಲಕ ಅಸ್ಪೃಶ್ಯತೆಯನ್ನು ಈ ಸಮಾಜದಿಂದ ದೂರ ಸಮುದ್ರದ ಆಚೆಗೆ ಚೆಲ್ಲುವ ಕಿತ್ತೆಸೆಯುವ ಕೆಲಸ ಮಾಡಬೇಕಾಗಿದೆ. ನಾನು ವಿದ್ಯಾರ್ಥಿ ದಶೆಯಿಂದಲೇ ಶೂದ್ರ ಪತ್ರಿಕೆಯನ್ನು ಓದಿ ಬೆಳೆದಂಥವನು. ನನ್ನೆರಡು ಲೇಖನಗಳನ್ನು ಕೂಡ ಶೂದ್ರ ಪತ್ರಿಕೆಯಲ್ಲಿ ಶೂದ್ರ ಅವರು ಪ್ರಕಟ ಮಾಡಿದರು. ಕಲಬುರಗಿಯಿಂದ ಇಲ್ಲಿ ಬಂದು ನಿಂತಿದ್ದೇನೆ. ಅನೇಕ ಹಿರಿಯರಿದ್ದಾರೆ, ಅವರೆಲ್ಲರ ಆಶೀರ್ವಾದಗಳನ್ನು ಬಯಸ್ತಾ, ನನಗೆ ಸಿದ್ಧಲಿಂಗಯ್ಯ ವೈಚಾರಿಕ ಸಾಹಿತ್ಯ ಪ್ರಶಸ್ತಿ ಶೂದ್ರ ಬಳಗದವರೆಲ್ಲ ನನಗೆ ಕೊಟ್ಟಿದ್ದಾರೆ. ಭಾಳ ನಮ್ರವಾಗಿ ಅದನ್ನು ವಿನಯಪೂರ್ವಕವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ಶೂದ್ರ ಹೆಸರು ಹೇಗೆ ಬಂತು ಅನ್ನೋದು GSS ಹೇಳಿದರು. ಎಷ್ಟು ಖುಷಿ ಆಗತ್ತಿಲ್ಲಂದರೆ, ಒಂದು ಕಡೆ GSS ಎಷ್ಟು ಎಸ್ಗಳು ಸೇರಿವೆ ನೋಡಿಲ್ಲ ಎಲ್ಲರಲ್ಲಿ. GS ಸಿದ್ಧಲಿಂಗಯ್ಯ ಅವರು, SGS ಅವರು, ಮಳುಸಿದ್ದಪ್ಪನವರು, ಇವರೆಲ್ಲ ಎಸ್ಗಳ ನಡುವೆ ನನ್ನ ನೆನಪಾಗೋದೇನೆಂದರೆ, ವಚನ ಚಳವಳಿ ಕಾಲದಲ್ಲಿ ಡೋರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಉರ್ಲಿಂಗಪೆದ್ದಿ, ಸುಳಸಂಕವ್ವೆ, ಕಾಳವ್ವೆ, ಬಸವಣ್ಣ, ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ ಇವರೆಲ್ಲ ಇದ್ರಲ್ಲ. ಇದೊಂದು ಸಮಾಜವನ್ನು ಕಟ್ಟಿದ್ರಲ್ಲ, ಹೊಸ ಸಮಾಜವನ್ನು ನಿರ್ಮಾಣ ಮಾಡಿದ್ರಲ್ಲ. ಹಾಗೆ 70ರ ದಶಕದಿಂದ ಇಷ್ಟೆಲ್ಲ ಜನ ಒಂದು ಹೊಸ ಸಮಾಜವನ್ನು ಕಟ್ಟಿ ಅದರ ಆಶಯವನ್ನು ಪ್ರಶಸ್ತಿ ಕೊಡೋ ಮೂಲಕ ನಮ್ಮ ಹೆಗಲ ಮೇಲೆ ಹೊರಿಸ್ತಾ ಇದ್ದಾರಲ್ಲ. ಈ ಭಾರವನ್ನು ನಮಗೆ ಹೊರಕ್ಕಾಗತ್ತೋ ಇಲ್ಲೋ ಅಂತ ಆತಂಕ ಭಾಳ ಮುಖ ನಮ್ಮನ್ನು ಕಾಡ್ತಾ ಇದೆ. ಬರೀ ಪ್ರಶಸ್ತಿ, ದುಡ್ಡು, ಖುಷಿ ಅಲ್ಲ, ಈ ಭಾರವನ್ನು ಕನಿಷ್ಠ ಮಟ್ಟಕ್ಕಾದರೂ ಎಳ್ಕೊಂಡು ಹೋಗಬೇಕಲ್ಲ. ಆ ಕಾರಣಕ್ಕೆ ಶೂದ್ರ ಅನ್ನೋ ಹೆಸರು ಹೇಗೆ ಬಂತು ಶ್ರೀನಿವಾಸರಿಗೆ ಅನ್ನೋದು ನಮ್ಗೆ ಹೇಳಿ ಭಾಳ ರೋಮಾಂಚನ ಆಯಿತು. ನೋಡಿ, ಬಸವಣ್ಣ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾನೆ. ಹಾಗೆ ಒಬ್ಬ ವ್ಯಕ್ತಿ ತಳವರ್ಗೀಕರಣಗೊಳ್ಳೋದಿದೆಯಲ್ಲ, ಕುವೆಂಪುನ ಕನಸು ಹೇಗಿದೆ ನೋಡಿ. ಮೇಲಿದ್ದ ವ್ಯಕ್ತಿ ಒಬ್ಬ ತಳವರ್ಗೀಕರಣಗೊಳ್ಳಬೇಕು ಅನ್ನೋದು ಕುವೆಂಪು ಅವ್ರ ಮನಸ್ಸು. ಅವ್ರಿಗೆ ಶೂದ್ರ ಶ್ರೀನಿವಾಸ ಅಂತ ಇಟ್ಟರಲ್ಲ, ಅವ್ರ ಸಾಮಾಜಿಕ ಬದಲಾವಣೆ ಕನಸು ಹೇಗಿದೆ ಅನ್ನೋದನ್ನು ಭಾಳ ಮುಖ್ಯವಾಗಿ ಆಲೋಚನೆ ಮಾಡಬೇಕು. ದುರಾದೃಷ್ಟವಶಾತ್ ಇವತ್ತು ನಾವೆಲ್ಲರೂ ಕೂಡ ಆ ವರ್ಗವನ್ನು ಗೌರವಿಸ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ. ಇವತ್ತು ಕಾಟೇರ್ ಸಿನಿಮಾ ಬಂದರೂ ಕೂಡ ಅದನ್ನು ನೋಡೋ ಮನಸ್ಥಿತಿ ನಮಗೆ ಯಾರಿಗೂ ಇಲ್ಲ. ಭಾಳ ಜನ ವಿದ್ಯಾರ್ಥಿಗಳು ಆ ಕಾಟೇರ್ ಸಿನಿಮಾವನ್ನು ಮನೋರಂಜನೆಗಾಗಿ ನೋಡಿರಬೇಕು. ಬಟ್ ಆ ಕಾಟೇರ್ ಸಿನಿಮಾದಲ್ಲಿರ್ತಕ್ಕಂಥ ಒಂದು ನೋವು ಇದೆಯಲ್ಲ, ರೈತರ ಯಾತನೆ ಇದೆಯಲ್ಲ, ಅಸ್ಪೃಶ್ಯರ ಯಾತನೆ ಇದೆಯಲ್ಲ, ಆ ಅಸ್ಪೃಶ್ಯರ ಯಾತನೆ, ನೋವನ್ನು ಇವತ್ತಿನ ಯುವಕರು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಸಮಾಜ ಭಾಳ ಕೆಟ್ಟ ದಿಕ್ಕಿನಡೆಗೆ ಸಾಗ್ತಾ ಇದೆ. ರಾಜಕಾರಣದಿಂದಲೇ ಸಮಾಜವನ್ನು ನಾವು ನೋಡ್ತಾ ಇದ್ದೀವಿ. ಯಾರು ಬದುಕು ಹೇಗೆ ಮಾಡಬೇಕು ಅನ್ನೋದು ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಕಾಟೇರ್ ನೋಡೋ ಮೂಲಕ ಅಸ್ಪೃಶ್ಯತೆಯನ್ನು ಈ ಸಮಾಜದಿಂದ ದೂರ ಸಮುದ್ರದ ಆಚೆಗೆ ಚೆಲ್ಲುವ ಕಿತ್ತೆಸೆಯುವ ಕೆಲಸ ಮಾಡಬೇಕಾಗಿದೆ. ಅಂಥ ಮಹಾನ್ ವ್ಯಕ್ತಿಗಳೆಲ್ಲ ಇಲ್ಲಿ ಕೂತಿದ್ದಾರೆ, ಸಮಾಜವನ್ನು ನಡೆಸಿದವರು, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಸಮಾಜವನ್ನು ನಡೆಸಿದವರು ಇಲ್ಲಿದ್ದಾರೆ. ಅಂಥವರ ನೆಲೆಯೊಳಗೆ ನಾವು ಹೋಗಬೇಕಾಗಿದೆ. ವಿದ್ಯಾರ್ಥಿಗಳು ಗಮನಿಸಿದ್ರೆ, ನೀವು ಸುಮ್ಮನೆ ಕೂತಿರಬೇಕಿಲ್ಲ, ಹಸಿವು ಆಗಿರ್ಬೇಕು ನಿಮಗೆ. ಆದರೆ ಅಗ್ರಗಣ್ಯ ಲೇಖಕರು, ಅಗ್ರಗಣ್ಯ ಸಮಾಜ ಚಿಂತಕರು, ಬಸವಣ್ಣನ ಆಸೆ ಇಟ್ಕೊಂಡು, ಅಂಬೇಡ್ಕರ್ ಅವರ ಆಸೆ ಇಟ್ಕೊಂಡು ಬದುಕಿದಂಥವ್ರು ಇಲ್ಲಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಶೂದ್ರ ಅನ್ನೋ ಕಾರಣಕ್ಕೆ ಒಂದು ಕೊನೆ ಮಾತು ಹೇಳ್ತೇನೆ. ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಹೆಸರಿಂದ ಅಪಮಾನ ಆಗಿದ್ದರೆ ಹೆಸರು ಬದಲಿಸ್ಕೊಳ್ಳಿ, ಧರ್ಮದಿಂದ ಅಪಮಾನ ಆಗಿದ್ದರೆ ಧರ್ಮ ಬಿಡಿ, ಊರಿನಿಂದ ಅಪಮಾನ ಆಗಿದ್ದರೆ ಊರು ಬಿಡಿ ಅಂತ. ಅದೇ ಸ್ಥಳಾಂತರ, ನಾಮಾಂತರ, ಧರ್ಮಾಂತರ ಅಂತ ಹೇಳ್ತಾರೆ. ಹಾಗೆ ಸ್ಥಳಾಂತರ, ನಾಮಾಂತರ, ಧರ್ಮಾಂತರ ಆವತ್ತಿನ ಅಗತ್ಯ ಆಗಿತ್ತು, ಅದು ಇವತ್ತಿನೂ ಅಗತ್ಯ ಆಗ್ತಾ ಇದೆ. ಯಾಕಂದ್ರೆ ನನ್ನ ಹೆಸರಿನ ಮೇಲೆ ನನ್ನ ಜಾತಿ ಗುರುತಿಸೋ ಕಾಲ ಇವತ್ತಿಗೂ ಇದೆ. ನಾನು ಅಡ್ರೆಸ್ ಕೇಳ್ತಾರೆ, ನಾನು ಅಂಗಡಿಗೆ ಹೋಗಿ ತತ್ತಿ ಕೇಳಿದ್ರೆ, ನಿಮ್ಮ ಹೆಸರು ರಾವ್ ಇದೆ, ನೀವು ತತ್ತಿ ಯಾಕೆ ತೊಗೋತೀರಿ ಅಂತಿದ್ದಾರೆ ನನಗೆ. ನಾನು ರಾಯಚೂರಿನಲ್ಲಿ ನಾನು ಸರ್ವಿಸ್ ಮಾಡುವಾಗ ನಿಮ್ಮ ಹೆಸರು ಏನಂತ ಕೇಳಿದರು. ನಾನು ಹನುಮಂತರಾವ್ ಅಂತ ಹೇಳಿದೆ. ನಾನು ಪರ್ಚೇಸ್ ಮಾಡಿದ ಎಗ್ ತೊಗೊಂಡು ನಾನು ಅಂಗಡಿಯವನು ಕೇಳ್ತಾನೆ, ಸೆಟ್ರವನು, ಅಲ್ಲ ನೀವು ರಾವ್ ಅಂತೀರಿ, ತತ್ತಿ ಯಾಕೆ ತೊಗೋತೀರಿ ಅಂತಂದ. ರಾವ್ ತತ್ತಿ ತಿನ್ನಬಾರ್ದೇನೋ ಒಂದು. ಅವಾಗ ನಾನು ಹೇಳಿದೆ, ರಾವ್ ಹೆಸರು ಇರ್ಬೋದು, ಬಟ್ ನಾನು ಅಸ್ಪೃಶ್ಯ ಇದ್ದೀನಪ್ಪ, ತತ್ತಿ ಕೊಡು ಮೊದಲು ಅಂತೇಳಿ ತೊಗೊಂಡೆ ನಾನು. ಸೊ ಆ ಕಾರಣಕ್ಕಾಗಿ ಆಹಾರದ ಮೇಲೆ, ನಮ್ಮ ಹೆಸರಿನ ಮೇಲೆ ನಮ್ಮನ್ನು ಅಪಮಾನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬದುಕಿದಂಥ ಸಿದ್ಧಲಿಂಗ, ಅದನ್ನು ಹೊಡೆದೋಡಿಸ್ಲಿಕ್ಕೆ ಬದುಕಿದ ಸಿದ್ಧಲಿಂಗಯ್ಯ, SGS, ಮಳುಸಿದ್ದಪ್ಪನವರು, GS ಅವರು, ಅನೇಕ ಜನ ಅದನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಥವ್ರು ಇಲ್ಲಿ ಬಂದಿದ್ದಾರೆ. ಇವರಲ್ಲಿ ಒಬ್ಬರಾದರೂ ನಿಮಗೆ ಪ್ರೇರಣೆ ಬೀರಲಿ. ನಾಳೆ ನೀವು ಯಾರು GSS, SGS ಯಾರು ಅನೇಕರ ಸಿದ್ಧಲಿಂಗಯ್ಯವರು ಆಗಿ ಇಲ್ಲಿ ಬರಬೇಕು ಅನ್ನೋ ಕನಸನ್ನು ವಿದ್ಯಾರ್ಥಿಗಳು ಹೊಂದಬೇಕು ಅನ್ನೋದು ನಾನು ಬಯಸ್ತಾ ಇದ್ದೀನಿ ಭಾಳ ಮುಖ್ಯವಾಗಿ. ಅವರಂತ ಆಗಬೇಕು. ನನಗೆ ಗೊತ್ತಿಲ್ಲ, ನಾನು ಆರ್ಡಿನರಿ SSLC ಪಾಸಾದ ವಿದ್ಯಾರ್ಥಿ, ಮಹಾರಾಷ್ಟ್ರದ ಗಡಿಯಲ್ಲಿರೋ ನಾನು. ನನಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ನವರು ಸಿದ್ಧಲಿಂಗಯ್ಯನ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವತ್ತು ನನಗೆ ಸಿದ್ಧಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಸಿಗ್ತಾ ಇದೆ. ಅವ್ರು ದಕ್ಷಿಣದವರು, ನಾನು ಉತ್ತರದವನು. ಆದರೆ ಮನಸ್ಸು, ಅಪಮಾನಗಳು ಇಬ್ಬರಿಗೂ ಒಂದೇ ಇದ್ದು.
ಅವರಿಗಾದ ಅಪಮಾನ ಒಂದೇ ಇತ್ತು, ನನಗಾದ ಅಪಮಾನ ಒಂದೇ ಇತ್ತು. ಅದು ನಾನೇನೋ ಕಿಂಚಿತ್ ಬರೆದೀನಿ ಅನ್ನೋ ಕಾರಣಕ್ಕಾಗಿ ಶೂದ್ರ ಶ್ರೀನಿವಾಸ್ ಅವರು ನನಗೆ ಅಲ್ಲಿಂದ ಕರೆದಿಲ್ಲಿಗೆ ಸಿದ್ಧಲಿಂಗಿ ಅವರ ವೈಚಾರಿಕ ಸಾಹಿತ್ಯ ಪ್ರಶಸ್ತಿ ತಗೊಳ್ಳಿ ಅಂತ ಕೊಡುವಾಗ ನನಗೆ ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಕವಿ ಇರಬೇಕಾಗಿತ್ತು. ಸಿದ್ಧಲಿಂಗಿ ಅವರು ಇನ್ನೊಂದಷ್ಟು ಕಾಲ 70, 75, 80 ತನಕ ಬದುಕಿದ್ರೆ ಏನೆಲ್ಲ ಆಗ್ತಿತ್ತು. ಹಾಗೆ ಅಂಬೇಡ್ಕರ್ ಅವರು ಇನ್ನೊಂದು 70 ವರ್ಷ ಇನ್ನೊಂದು 75 ತನಕ ಬದುಕಬೇಕು ಅಂತೀವಿ. ಅವರು 66ಕ್ಕೆ ಹೋದರು, ಸಿದ್ಧಲಿಂಗಿ ಅವರು 66ಕ್ಕೆ ಹೋದರು. ಸೊ ಆ ಕಾರಣಕ್ಕಾಗಿ ಸ್ನೇಹಿತರೆ, ಇವರೆಲ್ಲ ಪ್ರೇರಣೆಯಲ್ಲಿ ನಾವೆಲ್ಲರೂ ಬಾಳೋಣ, ಬದುಕೋಣ, ಹೊಸ ಸಮಾಜದ ಕನಸನ್ನು ಹೊತ್ತು ಸಾಗೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.